ಆದಿಚುಂಚನಗಿರಿಯ ಮಹಾಸಂಸ್ಥಾನದಲ್ಲಿ ಒಂದು ಅದ್ಭುತವಾದಂತಹ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಬೆಂಗಳೂರು ಸೇರಿದಂತೆ ಕರ್ನಾಟಕ, ಅದರ ಜೊತೆಗೆ ಬೇರೆ ಸ್ಟೇಟ್ಗಳಿಂದನೂ ಸಹ ಹಲವಾರು ರೀತಿಯಾದಂತಹ ಒಂದು ಎಕ್ಸಿಬಿಷನ್ಗೆ ತಮ್ಮದೇ ಆದಂತಹ ಸ್ಪಿರಿಚುವಲ್ ಒಂದು ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿರ್ಬೋದು, ಮತ್ತೊಂದು ವಿಚಾರಗಳನ್ನ ತಿಳಿಸೋದಕ್ಕಾಗಿರ್ಬೋದು, ಹಲವಾರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಪ್ರಾಜೆಕ್ಟ್ಸ್ ಗಳ ಮೂಲಕ ಇಲ್ಲಿ ಆದಿಚುಂಚನಗಿರಿಯ ಮಹಾಸಂಸ್ಥಾನದಲ್ಲಿ ಎಕ್ಸಿಬಿಷನ್ ಮೂಲಕ ತಮ್ಮದೇ ಆದಂತಹ ಒಂದು ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ವಿಭಿನ್ನವಾದಂತಹ ಪ್ರಯತ್ನಗಳನ್ನ, ಹೆಲ್ತ್ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಹಾಗೇನೆ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಒಂದು ಪ್ರಾಜೆಕ್ಟ್ ಗಳನ್ನ ಎಕ್ಸಿಬಿಷನ್ ಅಲ್ಲಿ ತಮ್ಮದೇ ಆದಂತಹ ಒಂದು ಪ್ರದರ್ಶನಗಳನ್ನ ನೀಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಒಬ್ಬೊಬ್ರು ಸಹ ಒಂದೊಂದು ಥೀಮ್ ಅಲ್ಲಿ ಡಿಫರೆಂಟ್ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ. ಡಿಫರೆಂಟ್ ಎಕ್ಸಿಬಿಷನ್ ಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮದೇ ಆದಂತಹ ಒಂದು ಡಿಫರೆಂಟ್ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ HAB ಕಾಲೇಜ್ ಆಫ್ ನರ್ಸಿಂಗ್ ಕೆಂಗೇರಿ ಆಗಿರ್ಬೋದು, ಹಾಗೇನೆ ಕರ್ನಾಟಕ, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದನೂ, ಅಂದ್ರೆ ತಮಿಳುನಾಡಲ್ಲಿಯೂ ಸಹ ನಾವಾಗ್ಲೇ ನಾವು ನೋಡ್ತಾ ಇದ್ವಿ, ಒಂದು ಟೆಂಪಲ್ ಥೀಮ್ ಅಲ್ಲೂ ಸಹ ವಿಭಿನ್ನವಾದಂತಹ ಹಾಗೂ ವಿಶೇಷವಾದಂತಹ ಒಂದು ವಿಭಿನ್ನವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. BGS B.Ed ಕಾಲೇಜ್ ACU ಅಂತ ಹೇಳ್ಬಿಟ್ಟು ಈಗ ನೀವು ನೋಡ್ತಾ ಇರುವಂತಹ ಏನು ಒಂದು ವಸ್ತು ಪ್ರದರ್ಶನ ಇದೆಯಲ್ಲ, ಸೊ ಅದರಲ್ಲಿ ಅದರದೇ ಅಂತಹ ಒಂದು ವಿಭಿನ್ನವಾದಂತಹ ಒಂದು ಕಂಟೆಂಟ್ ನ, ಸ್ಪಿರಿಚುಯಾಲಿಟಿಯನ್ನ ತೋರಿಸಿರುವಂತಹ ಇರ್ಬೋದು. ಈಗ ಆದಿಚುಂಚನಗಿರಿಯ ಒಂದು ವಿಭಿನ್ನವಾದಂತಹ ಒಂದು ಥೀಮ್ ನನ್ನು ಮಾಡ್ತಾ ಇದ್ದಾರೆ. ಸೊ ಬ್ರೈನ್ ವೇವ್ಸ್ ಟೆಂಪಲ್ ಅಂಡ್ ಹಾರ್ಮೋನಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡ್ತಿರುವಂತದ್ದು. ವಿಭಿನ್ನವಾದಂತಹ ಬರುವಂತಹ ಎಲ್ಲಾ ಒಂದು ಎಕ್ಸಿಬಿಷನ್ ನೋಡುವಂತಹ ಬರುವಂತವರಿಗೆ ಎಲ್ಲ ರೀತಿಯಂತಹ ಒಂದು ಎಕ್ಸ್ಪ್ಲನೇಷನ್ಸ್ ಅನ್ನ ಎಲ್ಲ ಸ್ಟೂಡೆಂಟ್ಸ್ ಗಳನ್ನ ಸಹ ಕೊಡ್ತಾ ಹೋಗ್ತಾ ಇದ್ದಾರೆ. ಈಗ ಸದ್ಯ ನಮ್ಮ ಜೊತೆ ಆದಿಚುಂಚನಗಿರಿ ಶಿಕ್ಷಣ ಮಹಾಸಂಸ್ಥಾನದ ಒಂದು ಎಜುಕೇಶನ್ ಆಫೀಸರ್ ಆಗಿರುವಂತಹ AT ಶಿವರಾಮ್ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಹೋಗ್ತಾರೆ. ಎಕ್ಸಿಬಿಷನ್ ಬಗ್ಗೆ ಆಗಿರ್ಬೋದು, ಮತ್ತಷ್ಟು ವಿಧವಾದಂತಹ ಹಾಗೇನೆ ಎಕ್ಸಿಬಿಷನ್ ರಿಲೇಟೆಡ್ ಕಾನ್ಸೆಪ್ಟ್ ಏನಕ್ಕೆ, ಈ ಒಂದು ಥೀಮ್ ಏನಕ್ಕೆ ತಗೊಂಡ್ಬಂದ್ರು, ಎಲ್ಲಾ ರೀತಿಯಂತಹ ಮಾಹಿತಿಯನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಜೈ ಶ್ರೀ ಗುರುದೇವ್. ಹಲವಾರು ರೀತಿಯಂತಹ ಡಿಫರೆಂಟ್ ಕೈಂಡ್ ಆಫ್ ಒಂದು ಪ್ರಾಜೆಕ್ಟ್ ಗಳನ್ನ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶನ ಮಾಡ್ಲಾಗ್ತಾ ಇದೆ. ಹೇಗೆ ಅನ್ನಿಸ್ತಿದೆ? ಸೊ ಬೇರೆ ಬೇರೆ ಕಾಲೇಜಸ್ ಸ್ಟೂಡೆಂಟ್ಸ್ ಎಲ್ಲಾನು ಸಹ ತಮ್ಮದೇ ಆದಂತಹ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕವನ್ನ ನಾವು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೇಳ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ವಿಜ್ಞಾತಂ ಉತ್ಸವ ಅಂತಾನೆ ಮಾಡ್ತಾ ಇದ್ದೀವಿ. ಹಾಗಾಗಿ ದಿಸ್ ಇಸ್ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತಂದ್ರೆ, ಮಕ್ಕಳುಗಳು ಅವರಲ್ಲಿರ್ತಕ್ಕಂಥ ಹಿಡನ್ ಟ್ಯಾಲೆಂಟ್ಗಳನ್ನು ಮತ್ತು ಅವರಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿನ ಹೊರಗಡೆ ತರಲಿಕ್ಕೆ ಸೈನ್ಸು ಮತ್ತು ಸ್ಪಿರಿಚುಯಾಲಿಟಿ ಹಾಗೆ ನಾಲೆಡ್ಜ್ ರಿಲೇಟೆಡ್ ಆಕ್ಟಿವಿಟಿಗಳಲ್ಲಿ ಹೊಸ ತಂತ್ರಜ್ಞಾನ ಏನಾಗಿದೆ ಅದನ್ನೆಲ್ಲ ಹೊರಗಡೆ ಹೇಳ್ತಿದ್ದಾರೆ. ನಾವು ಆ ಥರ 5 ಡಿಫರೆಂಟು ಥೀಮ್ಗಳಲ್ಲಿ ಪ್ರಸ್ತುತ ಈ ಸಮಾಜಕ್ಕೆ 21ನೇ ಶತಮಾನದಲ್ಲಿ ಏನು ಬೇಕಾಗಿದೆಯೋ ಅದನ್ನು ಗಮನದಲ್ಲಿಟ್ಕೊಂಡು ಮಕ್ಕಳುಗಳ ಸೃಜನಶೀಲತೆಯನ್ನು ಮತ್ತು ಆಲೋಚನಾ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲಿಕ್ಕೋಸ್ಕರ ಪೂರಕವಾಗಿ ಒಂದು ರಚನಾತ್ಮಕವಾದಂಥ ಒಂದು ವಿಚಾರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಪೂಜ್ಯ ಮಹಾಸ್ವಾಮೀಜಿಯವರ ಆಶಯದಂತೆ ಅವರು ಆ ಪಟ್ಟಾಭಿಷೇಕ ಸೆಲೆಬ್ರೇಷನ್ ಮಾಡೋಕ್ಕೆ ಬದಲಾಗಿ ನಾವು ಖಂಡಿತ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ವಿಜ್ಞಾನ ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂದುವರೆದು ಅದರ ಜೊತೆಗೆ ಸ್ಪಿರಿಚುಯಾಲಿಟಿ ಅನ್ನೋದು ಬೇಸ್ ಆಗಬೇಕು. ಆ ಮಕ್ಕಳುಗಳಿಗೆ ಆ ಸ್ಪಿರಿಚುಯಾಲಿಟಿನ ಹೊರ ಬಿಡಬಾರ್ದು, ಅದನ್ನು ಬೇರಾಗಿ ಇಟ್ಕೊಂಡು ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಪೂಜ್ಯ ಸ್ವಾಮೀಜಿಯವರ ಆಶಯ. ಆ ದೃಷ್ಟಿನಲ್ಲಿ ಎಲ್ಲ ಮಕ್ಕಳುಗಳನ್ನು ನೀವು ನೋಡ್ತಾ ಇದ್ದೀರಿ, ಎಷ್ಟು ಹಬ್ಬದ ಥರ ಓಡಾಡ್ತಿದ್ದಾರೆ. ಸುಮಾರು 150ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಬಂದಿದೆ. ಒಂದು 250 ಬೇರೆ ಬೇರೆ ವಸ್ತು ಪ್ರದರ್ಶನಗಳು, ಮಾದರಿಗಳು, ವಿಶೇಷವಾಗಿ ವರ್ಕಿಂಗ್ ಮಾಡೆಲ್ಸ್ಗಳು ಬಂದಿದೆ. ಅದಲ್ಲದೆ ಸುಮಾರು ಒಂದು 80 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಿಂದ 80 ಟೀಮು PPT ಪ್ರೆಸೆಂಟೇಷನ್, ಅದೇ ವಿಷಯದಲ್ಲಿ ಅವರು ವೈಜ್ಞಾನಿಕವಾಗಿ ಒಂದು ಚಿಂತನೆ ಮಾಡಿ ಒಂದು ಸೆಮಿನಾರ್ ಪ್ರೆಸೆಂಟೇಷನ್ ಯಾವ ಥರ ಮಾಡ್ಬೋದು ಆ ರೀತಿಯಲ್ಲಿ PPT ಮುಖಾಂತರ ಅವರಲ್ಲಿರ್ತಕ್ಕಂಥ ಆ ವೈಜ್ಞಾನಿಕ ಮನೋಭಾವನೆಯನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಕಂಡಿರ್ತಕ್ಕಂಥ ಒಂದು ಫಲಿತಗಳನ್ನು, ಅಂದರೆ ಉತ್ತರಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ಇದರಲ್ಲಿ. ಮತ್ತು ಮಕ್ಕಳಲ್ಲಿ ಒಂದು ಕ್ರಿಟಿಕಲ್ ಥಿಂಕಿಂಗನ್ನು ಬೆಳೆಸಬೇಕು ಅಂತೇಳಿ ಕ್ವಿಜ್ ಕಾಂಪಿಟೇಷನ್ಸ್ಗಳನ್ನ ಮಾಡ್ತಾ ಇದೆ. ಅದು ಕೂಡ ಸುಮಾರು ಒಂದು 120 ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಬಂದಿದೆ. ಸುಮಾರು ಅದರಲ್ಲಿ 180 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಮೊದಲನೇ ರೌಂಡಲ್ಲಿ 40 ಜನ ಸೆಲೆಕ್ಟ್ ಮಾಡಿದ್ವಿ. ಎರಡನೇ ರೌಂಡಲ್ಲಿ ಒಂದು 20 ಜನ ಸೆಲೆಕ್ಟ್ ಮಾಡಿ ಫೈನಲ್ ರೌಂಡ್ಗೆ ಈಗ 5 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಫೈನಲ್ ರೌಂಡು. ಅಂದರೆ ಇದು ವಿಶೇಷವಾಗಿ ನಮ್ಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ
ಒಂದು ಪಟ್ಟಾಭಿಷೇಕ ಸೆಪ್ಟೆಂಬರ್ 24-25 ಆಗುತ್ತೆ. ಅವಾಗ ಜನಪದ ಮೇಳ ನಡೆಯುತ್ತೆ, ಜನಪದ ಉತ್ಸವ ಆಗ್ತದೆ. ಲಕ್ಷಾಂತರ ಜನಪದ ಕಲಾವಿದರು ಇಲ್ಲಿ ಬರ್ತಾರೆ. ನಮ್ಮ ಇಬ್ಬರು ಗುರುಗಳು ಮಹಾಸ್ವಾಮೀಜಿಗಳು ಕೂಡ ಅವರ ಪಟ್ಟಾಭಿಷೇಕವನ್ನ ಒಂದು ಸಮಾಜಮುಖಿಯಾಗಿ ಮಾಡಬೇಕು ಅಂತೇಳಿ, ಅದೊಂದು ಕಲೆ ಮತ್ತೆ ಸಂಸ್ಕೃತಿನ ಬೆಳೆಸಲಿಕ್ಕೆ ಪೂರಕವಾದ್ರೆ ಈ ವಿಜ್ಞಾನೋತ್ಸವ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಸರ್ವತೋಮುಖವಾದ ಬೆಳವಣಿಗೆಗೆ ಪಠ್ಯೇತರ. ಯಾಕಂದ್ರೆ ಈ 21ನೇ ಶತಮಾನದಲ್ಲಿ ಅವರು ಅನುಭವಗಳ ಮುಖಾಂತರ ಕಲಿಯೋದೇ ಜಾಸ್ತಿ ಆಗಿರ್ತದೆ. ನಾವು ಫಾರ್ಮಲ್ ಎಜುಕೇಶನ್ ಕೊಡೋದ್ರ ಜೊತೆಗೆ ಅನುಭವಗಳನ್ನ ಮಾಡಿ, ಪ್ರಾಜೆಕ್ಟ್ಗಳನ್ನ ಮಾಡಿ ನಿತ್ಯ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ವರ್ಷದಲ್ಲಿ ನಮ್ಮಲ್ಲಿ ವಿಜ್ಞಾನ ಒಂದು ಇಲ್ಲಿ ಕೇಂದ್ರ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಿದೆ ಸರ್. ಸೊ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದೆ. KG ಇಂದ PhD ವರೆಗೆ ಇರತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ನಾವು ಹೈಯರ್ ಎಜುಕೇಷನ್ಗೆ ಹೆಚ್ಚು ಗಮನ ಕೊಟ್ಟಿರ್ತಕ್ಕಂಥದ್ದು. ಪ್ರಿ KG ಇಂದ ಸೆಕೆಂಡ್ PUC ವರೆಗೆ ಸುಮಾರು ನಮಗೆ 1,10,000 ಜನ ಮಕ್ಕಳುಗಳು ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಹೈಯರ್ ಎಜುಕೇಷನ್ ಅಲ್ಲಿ ಸುಮಾರು 65,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿ ಅಲ್ಲ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ರಾಜ್ಯಾದ್ಯಂತ ಬಂದಿರತಕ್ಕಂಥದ್ದು ಅವರೆಲ್ಲರೂ ಆಗ್ತದೆ. ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಲ್ಲಿ ನಾವು ಕ್ರೀಡೋತ್ಸವ, ಕಲೋತ್ಸವ, ವಿಜ್ಞಾನೋತ್ಸವ ಅಂತ ಪ್ರೈಮರಿ ಮತ್ತೆ ಸೆಕೆಂಡರಿ ಸ್ಕೂಲ್ಗಳಲ್ಲೂ ಮಾಡ್ತೀವಿ. ಈ ಹೈಯರ್ ಎಜುಕೇಷನ್ಗೆ ವಿಜ್ಞಾನ ಉತ್ಸವಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟು ಉದ್ದೇಶ ಸಮಗ್ರವಾದಂಥ ಶಿಕ್ಷಣವನ್ನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೊಡಬೇಕು ಅಂತದ್ದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪೂಜ್ಯ ಸ್ವಾಮೀಜಿಯವರ ಆಶಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಸಾವಿರಾರು ಜನ ನಮ್ಮ ಅಧ್ಯಾಪಕ ವೃಂದಗಳು ಮಾರ್ಗದರ್ಶನ ಮಾಡ್ತಿದ್ದಾರೆ. ಆ ಮುಖಾಂತರ ನಮ್ಮ ವಿದ್ಯಾರ್ಥಿಗಳು 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಿಕ್ಷಣವನ್ನು ಒದಗಿಸಲಿಕ್ಕೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅದನ್ನ ಎಲ್ಲರೂ ತುಂಬಾ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಇದು ಇವತ್ತು 19ನೇ ತಾರೀಕು ಬೆಳಗ್ಗೆ ಸ್ಟಾರ್ಟ್ ಆಗಿದೆ. 20ನೇ ತಾರೀಕು ಪೂಜ್ಯ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಇದೆ. ಅಲ್ಲಿ ನಾಳೆ ಸಂಜೆವರೆಗೂ ಕೂಡ ಈ ವಸ್ತು ಪ್ರದರ್ಶನ ನಡೆಯುತ್ತೆ. ಸಾವಿರಾರು ಜನ ಬೇರೆ ಬೇರೆ ನಾಗಮಂಗಲ ತಾಲೂಕು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಚಿಂತನೆಯನ್ನು ಹುಟ್ಟಾಕುವಂತ ಕೆಲಸ ಪೂಜ್ಯ ಸ್ವಾಮೀಜಿಯವರ ಆಶ್ರಯದಲ್ಲಿ ನಡೀತಾ ಇದೆ. ಧನ್ಯವಾದಗಳು. ಒಂದ್ ಕಡೆ ನಿರ್ಮಲಾನಂದ ಮಹಾಸ್ವಾಮಿಗಳ ಪಟ್ಟಾಭಿಷೇಕವಾದ್ರೆ ಮತ್ತೊಂದ್ ಕಡೆ ವಿವಿಧ ಕರ್ನಾಟಕದ ಮೂಲೆಗಳಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಎಲ್ಲ ಸ್ಟೂಡೆಂಟ್ಸ್ ಸಹ ಆಗಮಿಸಿ ಈ ಒಂದು ಎಕ್ಸಿಬಿಷನ್ ಅಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷವಾದಂತಹ ಕಾನ್ಸೆಪ್ಟ್ ಗಳ ಒಂದು ಕಥಾಹಂತರವನ್ನ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿ ಒಂದು ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಎಕ್ಸಿಬಿಷನ್ ನ ಮಾಹಿತಿ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.